ಹಾ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಪುರುಷೋತ್ತಮ ಯೋಗದ 7ನೇ ಶ್ಲೋಕವನ್ನು ಮನನ ಮಾಡೋಣ. ನಾಗಲಕ್ಷ್ಮೀಜಿ ಹೇಳ್ಕೊಡ್ತೀರಾ? ಹಾ. ಹರಿ ಓಂ ಎಲ್ರಿಗೂ. ಮಮೈವಾಂಶೋ ಜೀವಲೋಕೆ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಪ್ರಕೃತಿಸ್ಥಾನಿ ಕರ್ಷತಿ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಧನ್ಯವಾದಗಳು ನಾಗಲಕ್ಷ್ಮೀಜಿ. ಧನ್ಯವಾದಗಳು. ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಈ ಭೌತಿಕ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ಶಾಶ್ವತವಾದ ಭಾಗಗಳಾಗಿವೆ. ಭ್ರಮೆಯ ಜೀವನದಿಂದಾಗಿ ಅವರು ಮನಸ್ಸನ್ನು ಒಳಗೊಂಡಿರುವ 6 ಇಂದ್ರಿಯಗಳೊಂದಿಗೆ ಬಹಳ ಕಷ್ಟಪಡುತ್ತಿದ್ದಾರೆ. ಇದರ ಪದಶಃ ಅರ್ಥ: ಮಮ ನನ್ನ, ಏವ ಮಾತ್ರ, ಅಂಶಃ ತುಣುಕು ಭಾಗ, ಜೀವ ಲೋಕೆ ಭೌತಿಕ ಪ್ರಪಂಚದಲ್ಲಿ, ಜೀವಭೂತಃ ಸಾಕಾರಗೊಂಡ ಆತ್ಮಗಳು, ಸನಾತನಃ ಶಾಶ್ವತ, ಮನಃ ಮನಸ್ಸಿನಿಂದ, ಷಷ್ಠಾನಿ 6 ಇಂದ್ರಿಯಾಣಿ ಇಂದ್ರಿಯಗಳು, ಪ್ರಕೃತಿ ಸ್ಥಾನಿ ಭೌತಿಕ ಪ್ರಕೃತಿಯಿಂದ ಬಂಧಿತ, ಕರ್ಷತಿ ಹೋರಾಟ. ಈಗ ಒಬ್ಬೊಬ್ಬರು ನಾವು ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋಣ. ಕೊನೆಯದಾಗಿ ಇದರ ವಿಶ್ಲೇಷಣೆಯನ್ನು ಸರ್ ಮುಖಾಂತರ ತಿಳಿದುಕೊಳ್ಳೋಣ. ಪ್ರಿಯಾಂಕಾಜಿ, ಈ ಶ್ಲೋಕವನ್ನು ಹೇಳ್ಬಿಟ್ಟು ಇದರ ವಿವರಣೆಯನ್ನು ಸಹ ತಿಳಿಸ್ಕೊಡ್ತೀರಾ? ಪ್ರಿಯಾಂಕಾಜಿ ಇದ್ದೀರಾ? ಮಂಗಳಾಜಿ ಅಮ್ಮ ನಮಸ್ಕಾರ. ನೀವು ಹೇಳಿ, ಆಮೇಲೆ ಕೇಳೋಣ ಅವ್ರು ನೋಡೋಣ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಭೌತಿಕ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ಶಾಶ್ವತವಾದ ಭಾಗಗಳಾಗಿವೆ. ಭ್ರಮೆಯ ಜೀವನದಿಂದಾಗಿ ಅವರು ಮನಸ್ಸನ್ನು ಒಳಗೊಂಡಿರುವ 6 ಇಂದ್ರಿಯಗಳೊಂದಿಗೆ ಬಹಳ ಕಷ್ಟಪಡುತ್ತಿದ್ದಾರೆ. ನೀವೇನಂತ ಅರ್ಥೈಸ್ತೀರಾ? ಈ ಭೌತಿಕ ಈ ಪ್ರಪಂಚದಲ್ಲಿ ಸನಾತನ ಕಾಲದಿಂದಲೂ ಜೀವಿಗಳು ಇದಾವೆ. ಸನಾತನ ಕಾಲದಿಂದಲೂ ಜೀವಿತಗಳು ಇದಾವೆ. ಅಲ್ಲಿ ಶಾಶ್ವತ ಅಂದ್ರೆ ಜೀವಿಗಳು ಇರೋದು, ಅದು ನಾವು ಭ್ರಮೆಯಿಂದ ಜೀವನ ಸಾಗಿಸ್ತಾ ಇದೀವಿ. ಇದು ಅಂದ್ರೆ ಹೆಂಗ್ ಹೇಳ್ಬೇಕು, ಅದು ಅರ್ಥ ಆಗ್ತಿಲ್ಲ ಸರಿಗೆ.
ಮನಸ್ಸರ ಮನಸ್ಸಿಗೆ ನಮ್ಗೆ ನಮ್ಮ ಇಂದ್ರಿಯ ಇವಾಗ ನಾವು ನಾವು ಈ ಪ್ರಪಂಚದಲ್ಲಿ ಇದ್ದೀವಿ. ಜೀವಿಗಳು ನಾವು ಅಂದ್ರೆ ಇಲ್ಲಿ ನಾವು ಜೀವಿಗಳಾಗಿ ಬದುಕ್ತಾ ಇದೀವಿ. ನಾವು ಶಾಶ್ವತ ಅಲ್ಲ. ಭ್ರಮೆಯಿಂದ ನಾವು ಈ ಭ್ರಮೆಗೊಳಗಾಗಿದ್ದೀವಿ. ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಾವೀಗ ಹೊರಗಡೆಯಿಂದ ನೋಡ್ತೀವಿ. ಅದೆಲ್ಲ ನಾನು ನೋಡಿದ್ದೆಲ್ಲ ಬೇಕು ಬೇಕು ಅನ್ನಿಸ್ತಿರುತ್ತೆ ನಮ್ಗೆ. ನಮ್ಮ ಇಂದ್ರಿಯಗಳನ್ನ ನಾವು ಹತೋಟಿನಲ್ಲಿ ಇಟ್ಕೊಂಡು ನಾವು ಅಂದ್ರೆ ಅದೇನೋ ಹೇಳಕ್ ಆಗ್ತಿಲ್ಲ ಸರಿಗೆ. ಕರೆಕ್ಟ್ ಆಗಿ ಪರವಾಗಿಲ್ಲ ಅನ್ಸುತ್ತೋ ಅದು ಹೇಳಿ. ಮನಸ್ಸು ಮತ್ತು ನಮ್ಮ ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನಾವು ಸ್ಥಿರವಾಗಿ, ನಮಗೆ ಈಗ ಹೊರಗಡೆಯಿಂದ ನಾವು ನೋಡ್ತೀವಿ ಬೇಕು ಬೇಕು ಅನ್ನಿಸ್ತಿರುತ್ತೆ. ಹಾಗಾಗಿ ಅದ್ ನಮ್ಮ ಪಂಚೇಂದ್ರಿಯಗಳನ್ನ ಹತೋಟಿಲಿ ಇಟ್ಕೊಂಡು ನಾವು ಭಗವಂತನ ಕಡೆಗೆ ಆ ಒಂದು ನಿಟ್ಟಿನಲ್ಲಿ ನಾವು ಹೋಗ್ಬೇಕು ಅಂತ ಅನ್ನಿಸ್ತಿದೆ ಅಮ್ಮ. ಥ್ಯಾಂಕ್ ಯು ಅಮ್ಮ. ಧನ್ಯವಾದಗಳು ಕಲಾಜಿ. Okay. ಸವಿತಾಜಿ, ತಾವು ಇದರ ಅರ್ಥವನ್ನ ತಿಳಿಸ್ಕೊಡ್ತೀರಾ? ಹ. ಶ್ಲೋಕನ್ ಮಮ ಹೇಳಿ. ಹ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಅಂದ್ರೆ ಈಗ ಭೌತಿಕ ಪ್ರಪಂಚ ಅಂತ ಜಗತ್ತು ಅಂತ ಅಂದ್ರೆ ನಾವೇನ್ ಆಚೆ ಕಡೆ ಹೊರಗಡೆ ನಾವು ನೋಡ್ತಾ ಇದ್ದೀವಿ, ಇದು ಜಗತ್ತು. ಇದರಲ್ಲಿ ಶಾಶ್ವತವಾಗಿರೋದು ಎಲ್ಲಾನು, ಅಂದ್ರೆ ಭಗವಂತ ಹೇಳೋದು ಇದು ಎಲ್ಲಾನು ನನ್ನ ಭಾಗನೇ ಅಂತ ಹೇಳೋದು. ಅಂದ್ರೆ ನಾವೆಲ್ಲ ಅವನ ಅಂಶ. ಅಂದ್ರೆ ಮೂಲತಃ ಯಾವುದು ಒಂದು ಆತ್ಮ, ಯಾವುದು ಒಂದು ದೈವತ್ವ ಅನ್ನೋದಿದೆ, ಅದರಿಂದ ಎಲ್ಲಾನು ನಾವು ಒಂದೊಂದು ಭಾಗಗಳು. ಸೊ ಇದನ್ನ ನಾವು ಮರೆತು ಬಿಟ್ಟು ನಾವ್ ಎಲ್ಲಾರು ಭ್ರಮೆಯಲ್ಲಿದ್ದೀವಿ. ಅಂದ್ರೆ ನಮ್ಮ ಪಂಚೇಂದ್ರಿಯಗಳಿಗೆ ನಾವೇನ್ ಆಚೆಯಿಂದ ನಾವು ನೋಡ್ತೀವಿ, ಇಲ್ಲಿ ಚಿತ್ರದಲ್ಲಿ ತೋರ್ಸಿದೆ ಅಲ್ಲ, ಆತರ ಈಗ ಕಣ್ಣು, ಕಿವಿ, ಮೂಗು ಅದೆಲ್ಲಾನು ಅದ್ರ ಕೆಲ್ಸ ಮಾಡ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ಅದೇ ಶಾಶ್ವತ ಅಂತ ಅನ್ಕೊಂಡು ನಾವು ಬದುಕೋದನ್ನ ಬಿಟ್ಬಿಟ್ಟು ಅದ್ ಕೊಟ್ಟಿರೋದು ಅದ್ರ ಕೆಲ್ಸ ಮಾಡುತ್ತೆ. ಇವಾಗ ಕಣ್ಣು ಏನೋ ನೋಡುತ್ತೆ, ಆದ್ರೆ ಅದೇ ಬೇಕು, ನಾವ್ ನೋಡಿದ್ದೆಲ್ಲ ಬೇಕು ಅಂತ ಅಲ್ಲ. ಕಿವಿ ಕೇಳ್ಸುತ್ತೆ, ಅದ್ ಎಲ್ಲ ಕೊಟ್ಟಿರೋದು, ಅದ್ ಪ್ರತಿಯೊಂದು ಆ ಭಾಗಗಳು ಅದರದ್ರ ಕೆಲ್ಸ ಮಾಡುತ್ತೆ. ನಾವ್ ಏನೋ ನೋಡ್ತೀವಿ, ವಾಸನೆ ಎಲ್ಲಿಂದನೋ ಬರುತ್ತೆ, ಇದ್ ಬಂತು, ನಾವ್ ಅದ್ ಬೇಕು, ಆದ್ರೆ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೇದಾ ಇಲ್ವಾ? ಆ ಒಂದು ಇದು ನಮಗಿರ್ಬೇಕು. ಬಾಯಿಗೆ ರುಚಿ ಅಂತ ನಾವ್ ಎಲ್ಲಾನು ತಿಂತಾ ಇದ್ರೆ ನಮ್ಮ ಆರೋಗ್ಯ ಏನಾಗುತ್ತೆ? ಅದೇ ತರಾನೇ ಎಲ್ಲಾನು ಪ್ರತಿಯೊಂದೂನು ನಾವು ಈ ಜೀವನದಲ್ಲಿ ಇದ್ರಲ್ಲಿ ನಾವು ಅದಕ್ಕೆ ಅನುಸಾರವಾಗಿ ನಾವ್ ಇರ್ಬೇಕು ಅಂತ ಗೊತ್ತಾಗತ್ತೆ. ಅದಕ್ಕೆ ನಾವ್ ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಅಂಟ್ಕೊಂಡಿದೀವಿ ಅಂತ, ಪ್ರಪಂಚದಲ್ಲಿ ಇದ್ದು ಇಲ್ದಿರ ಇರೋದು ಅಂತ. ಆ ತರ ಇದ್ದಾಗ ನಮಗೆ ಜೀವನ ಮಾಡೋದು ಸುಲಭ ಆಗತ್ತೆ ಅಂತ. ಅಂದ್ರೆ ಎಲ್ಲಾನು ಪಂಚೇಂದ್ರಿಯಗಳು ಏನೇನ್ ಕೇಳುತ್ತೋ ಅದ್ರ ಜೊತೆಗೆ ನಮ್ ಮನಸ್ಸು ಒಂದು ಸ್ಥಿರವಾಗಿದ್ದಾಗ ಅದಕ್ಕೆಲ್ಲ ನಮ್ ಮನ್ಸು ಹೋಗಕ್ಕೆ ಇಷ್ಟಪಡಲ್ಲ. ಯಾವುದು ಸತ್ಯವಾಗಿದೆ ಅದನ್ನ ನೋಡುತ್ತೆ ಅಂತ ಅನ್ಸುತ್ತೆ ಅಮ್ಮ. ಧನ್ಯವಾದ. ಧನ್ಯವಾದಗಳು ಸವಿತಾಜಿ. ಹೇಳ್ತೀನಮ್ಮ. ಹೇಳಿ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನುಷ್ಯಷ್ಟಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಭಗವಂತನಿಂದಲೇ ಜೀವ, ಮರ ಎಲ್ಲಾನು ಆಗಿದೆ. ನಾವು ಭಗವಂತನಿಂದಲೇ ಎಲ್ಲಾ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಆಗಲ್ಲ, ಅಷ್ಟೇ ತಿಳ್ಕೊಂಡಿದ್ದೀನಿ, ನಂಗೂ ಅಷ್ಟೇ ಗೊತ್ತಾಗುತ್ತೆ.
ಪ್ರಿಯಾಂಕ್ ಅವರು ಇದ್ದೀರಾ? ಹರಿ ಓಂ ಅಮ್ಮ, ಹೇಳ್ತೀನಿ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಶ್ಶಸ್ತಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಕರ್ಷತಿ ಜಗತ್ತಿನ ಜೀವಿಗಳು. ಅದೇ ಇಲ್ಲಿ ಮತ್ತೆ ಈ ಶಾಶ್ವತವಾಗಿರೋದನ್ನ ಗಮನಿಸಿ, ಅದ್ರ ಜೊತೆಯಲ್ಲಿ ಸತ್ಯದ ಜೊತೆಯಲ್ಲಿ ಇರೋದು, ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳೋದು ಅಂತ ಹೇಳ್ತಿದಾರಮ್ಮ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ನಾಗಲಕ್ಷ್ಮೀಜಿ, ತಾವು ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಅಂದ್ರೆ ಪರಮಾತ್ಮನ ಒಂದು ಅಂಶ ಅಷ್ಟೇ ಈ ಜೀವಿಗಳೆಲ್ಲ. ಪರಮಾತ್ಮನಿಂದಲೇ ಬಂದಿರೋದು. ಆಮೇಲೆ ಕಡೆಗೆ ಸೇರ್ಕೊಳ್ಳೋದು ಅಲ್ಲೇ ಸೇರ್ಕೋತೀವಿ ಎಲ್ರುವೆ. ಏನೋ ನಮ್ಮಲ್ಲಿರೋ ಕರ್ಮನ ಸವಸಕ್ಕೋಸ್ಕರ ಈ ಪ್ರಪಂಚಕ್ಕೆ ಬಂದಿರ್ತೀವಿ. ಅದನ್ನೆಲ್ಲ ಕಳ್ಕೊಂಡ್ಮೇಲೆ ಎಲ್ಲ ಆದ್ಮೇಲೆ ಮತ್ತೆ ನಾವು ದೇವ್ರನ್ನೇ ಸೇರ್ತೀವಿ. ಹೇಗೆ ಒಂದು ಸಮುದ್ರದಲ್ಲಿ ನೀರ್ ಮೇಲೆ ಒಂದು ಸೂರ್ಯನ ಪ್ರತಿಬಿಂಬ ಬೀಳ್ತಾ ಇರುತ್ತೆ. ಅದೇ ಆ ನೀರೇ ಮಾಯ ಆಗೋದ್ರೆ ಅದು ಸೂರ್ಯನ್ನೇ ಸೇರ್ಕೊಂಡ್ಬಿಡುತ್ತೆ. ಅದೇ ರೀತಿ ಪ್ರತಿಯೊಂದು ಜೀವಿಲೂ ಅಷ್ಟೇ ಭಗವಂತನಿಂದಲೇ ಬಂದಿರ್ತಾರೆ, ಮತ್ತೆ ಕಡೆಗೆ ಅದನ್ನೇ ಸೇರ್ಕೊಳ್ಳೋದು, ಭಗವಂತನೇ ಸೇರ್ಕೊಳ್ಳೋದು ಅನ್ನೋ ಅರ್ಥ ಬರುತ್ತೆ. ಈಗ ನಮ್ಮಲ್ಲಿ ಇರೋ ಪಂಚೇಂದ್ರಿಯ ಮತ್ತೆ ಮನಸ್ಸು ಇದೆಲ್ಲ ಹೊರಗಡೆ ಸೇರಿ ಆಕರ್ಷಿತ ಆಗಿರುತ್ತೆ ವ್ಯಾವಹಾರಿಕವಾಗಿ. ಆದ್ರೆ ನಿಜವಾಗ್ಲೂ ಸ್ವರೂಪ ಸಚ್ಚಿದಾನಂದನೇ ಆಗಿರುತ್ತೆ. ಆದ್ರೆ ಅಹಂಕಾರ ಎಲ್ಲ ತುಂಬ್ಕೊಂಡ್ಬಿಟ್ಟು ನಮ್ಮ ನಿಜ ಸ್ವರೂಪನೇ ಮರ್ತೋಗಿ ಬೇರೆ ರೀತಿ ಆಗೋಗಿರ್ತೀವಿ. ಹಾಗಾಗಿ ನಾನ್ ಯಾರು ಅಂತ ಮೊದಲು ತಿಳಿದು ಆಮೇಲೆ ಸರಿಯಾಗಿ ನಮ್ಮ ಕರ್ಮನ ಕಳೆಯೋದಕ್ಕೆ ಏನೇ ಕಷ್ಟ ಬಂದ್ರು ಅದನ್ನ ಸಂತೋಷದಿಂದ ಸ್ವೀಕರಿಸಿ ಮುಂದೆ ನಡೆಯೋದನ್ನ ಕಲಿಬೇಕು. ಆಮೇಲೆ ಏನೇ ಅಪೇಕ್ಷೆ ಪಡಬಾರದು. ಅವಾಗ ಮಾತ್ರ ನಮಗೆ ಬಿಡುಗಡೆ, ಜೀವನದಿಂದ ಬಿಡುಗಡೆ ಸಿಗಬಹುದು ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು ನಾಗಲಕ್ಷ್ಮೀಜಿ. ಥ್ಯಾಂಕ್ ಯು. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಇರುವ ಜೀವಿಗಳೆಲ್ಲನೂ ಪರಮಾತ್ಮನ ಸ್ವರೂಪಿಗಳೇ, ಪರಮಾತ್ಮನಿಂದಲೇ ಆಗಿರುವಂತಹವು ಅನ್ನೋದು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರೋದು. ನಾನ್ ಬೇರೆ ಅಲ್ಲ, ಈ ಜೀವಿಗಳು ಬೇರೆ ಅಲ್ಲ, ನನ್ನ ಶಾಶ್ವತವಾದ ಭಾಗಗಳಾಗಿದೆ. ಅದು ಶಾಶ್ವತವಾದಂತಹ ಭಾಗಗಳು, ಬದಲಾವಣೆ ಆಗುವಂತದ್ದಲ್ಲ ಅವ್ರ ಹೇಳ್ತಾ ಇರೋದು. ನಾನು ಶಾಶ್ವತ, ಹಾಗೇನೆ ಈ ಪ್ರಪಂಚದಲ್ಲಿ ಇರುವ ಸಕಲವೂ ಸಹ ಶಾಶ್ವತವಾದಂತಹ ಭಾಗ. ಆದ್ರೆ ಇಲ್ಲಿರುವ ಜೀವಿಗಳು ಏನಂತ ಭ್ರಮೆಯಿಂದ, ತಪ್ಪು ತಿಳುವಳಿಕೆಯಿಂದ ನಾನು ಬೇರೆ, ಪ್ರಪಂಚ ಬೇರೆ, ಭಗವಂತ ಬೇರೆ ಅನ್ನುವ ಒಂದು ಅಜ್ಞಾನಕ್ಕೆ ಒಳಪಟ್ಟಿರ್ತಾರೆ. ಅದ್ ಯಾತಕ್ಕೆ ಅಂತಂದ್ರೆ, ನಾನು ಈ ದೇಹ, ನಾನು ಈ ಮನಸ್ಸು ಅನ್ನುವ ಒಂದು ಭ್ರಮೆ, ನನ್ನ ನಿಜವಾದ ಸ್ವರೂಪ ಏನೋ, ನಾನು ಪರಮಾತ್ಮ ಸ್ವರೂಪಿ ಅನ್ನೋದು ಆ ತಿಳುವಳಿಕೆ ಮುಚ್ಚಿ ಹೋಗ್ಬಿಟ್ಟಿದೆ. ಅದು ನಿಜವಾದ ಜ್ಞಾನ ಇಲ್ಲ, ಅಲ್ಲಿ ಅಜ್ಞಾನ ಬಂದು ತುಂಬ್ಕೊಂಡ್ಬಿಟ್ಟಿದೆ. ಆದ್ರಿಂದ ನಾನು ಈ ಪ್ರಪಂಚವನ್ನ ಯಾವುದು 5 ಇಂದ್ರಿಯಗಳಿಂದ ನೋಡ್ತೀನಿ. ಆ ಇಂದ್ರಿಯಗಳಿಂದ ಏನು ಬರುತ್ತೋ ಅದು ಮನಸ್ಸಿಗೆ ಹೋಗುತ್ತೆ. ಅದನ್ನ ಮನಸ್ಸು ಹೇಳುತ್ತೆ, ಅದನ್ನ ಪರಿಷ್ಕರಣೆ ಮಾಡುತ್ತೆ, ಇಂಥದ್ದೇ ಅಂತಂದ್ಬಿಟ್ಟು. ಅದು ಬರೀ ದೇಹ ನಾನು ಅನ್ಕೊಂಡಿರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಅದು ಹೇಳುತ್ತೆ. ಈಗ ಕಿವಿ, ಚರ್ಮ, ಕಣ್ಣು, ಬಾಯಿ, ಮೂಗು, ಹೀಗೆ 5 ಇಂದ್ರಿಯಗಳು ಮತ್ತು ಮನಸ್ಸು ಒಂದು 6. ಮನಸ್ಸಿನಲ್ಲಿ ಈ ಸಂವೇದನೆಗಳೆಲ್ಲ
ಏನು ಯಾವ ಒಂದು ವಿಷಯಗಳನ್ನ ಈ 5 ಇಂದ್ರಿಯಗಳು ತೆಗೆದುಕೊಳ್ಳುತ್ತವೆ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ವಿಷಯಗಳನ್ನ ತೆಗೆದುಕೊಂಡು ಬಂದಾಗ ಅದು ನಿಜವಾಗಿಯೂ ಅದು ನೋಡಿದ್ದೆಲ್ಲ ಸರಿನಾ, ಸರಿಯಾದ ವಿಷಯಗಳನ್ನ ಅದು ಹೇಗಿರುತ್ತೋ ಹಾಗೆ ತಗೊಂಬರುತ್ತಾ? ಇಲ್ಲ, ಅದಕ್ಕೆ ಹೆಂಗ್ ಕಾಣಿಸುತ್ತೋ ಹಾಗೆ ತಗೊಂಬರುತ್ತೆ. ಅದೆಲ್ಲ ಬದಲಾವಣೆ ಆಗುವಂತದ್ದೇ ಅಲ್ವಾ? ಅದು ನೋಡೋದು ಮತ್ತೆ ಅದು ಅನುಭವಿಸೋದೆಲ್ಲ ಎಲ್ಲ ಇಂದ್ರಿಯಗಳು ಹಾಗೆ. ಅದನ್ನ ಮನಸ್ಸು ಹೀಗೆ ಅಂತ ಹೇಳುತ್ತೆ. ಅದು ಏನು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಲ್ಲೇ ಅದು ವ್ಯವಹರಿಸುತ್ತೆ. ಆದ್ರೆ ನಾನು ನಿಜವಾಗಿಯೂ ಏನು, ನಾನು ಬ್ರಹ್ಮಸ್ವರೂಪಿ, ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋದು ಅದಕ್ಕೆ ತಿಳಿದಿಲ್ಲ. ಅದು ಹೋಗ್ಬೇಕಾದ್ರೆ ನಮ್ಗೆ ಗುರುಗಳ ಮುಖೇನ ನಮ್ಗೆ ಗೊತ್ತಾಗ್ಬೇಕು. ಆವಾಗ ನಾನು ಶಾಶ್ವತವಾದಂತಹದ್ದು, ನಾನು ತಪ್ಪು ತಿಳುವಳಿಕೆಯಿಂದ ನಾನು ಬೇರೆ, ಪರಮಾತ್ಮ ಬೇರೆ ಅಂತಂದ್ಬಿಟ್ಟು ಅನ್ಕೊಳ್ತಾ ಇದ್ದೀನಿ. ನಾನು ಪರಮಾತ್ಮ ಸ್ವರೂಪಿ ಅನ್ನೋದನ್ನ ನಾನು ಮರ್ತು ಬಿಟ್ಟಿದ್ದೀನಿ ಅನ್ನೋದನ್ನ ಕೊನೆಯಲ್ಲಿ ಗುರುಗಳ ಮುಖೇನ ತಿಳ್ಕೊಂಡು ಆವಾಗ ಶಾಶ್ವತವಾದ ತನ್ನ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಶ್ರೀಕೃಷ್ಣ ಹೇಳ್ತಾ ಇರೋದು ಹಾಗೆ, ನೀವು ಶಾಶ್ವತವಾದಂತಹ ನನ್ನ ಭಾಗಗಳೇ, ಬೇರೆ ಅಲ್ಲ, ನಾನು ಬೇರೆ ನೀವು ಬೇರೆ ಅಲ್ಲ ಅಂತ ಸ್ಪಷ್ಟಪಡಿಸಿ ಹೇಳ್ತಾ ಇರೋದು. ಇಷ್ಟು ನನ್ನ ತಿಳುವಳಿಕೆಗೆ ತಿಳಿದಂತಹದ್ದು. ನಾವು ಸರ್ ಮುಖೇನ ಎಲ್ಲ ಇದನ್ನ ಸವಿವರವಾಗಿ ತಿಳ್ಕೊಳ್ಳೋಣ. ಸರ್, ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ನಮ್ಮ ಸುಮತಿಯಮ್ಮ ಬಂದಿದ್ದಾರೆ. ಸುಮತಿಯಮ್ಮ, ಹರಿ ಓಂ. ಸುಮತಿ, ಹರಿ ಓಂ. ಶ್ಲೋಕ ಹೇಳಕ್ಕಾಗತ್ತಾ ಸುಮತಿ? ಇದ್ದೀರಾ ಸುಮತಿಯಮ್ಮ? ಹಲೋ ಸರ್, ಕೇಳಿಸತ್ತಾ? ಕೇಳಿಸ್ತಾ ಇದೆ ಅಮ್ಮ. ಸರ್. ಇಲ್ಲ ಆಂಟಿ ನಾನು ಜಸ್ಟ್ ಜಾಯಿನ್ ಆದೆ, 5 minutes ಆಯ್ತು. ಪ್ರೊನೌನ್ಸಿಯೇಷನ್ ಬರತ್ತಾ ಇಲ್ಲ ಗೊತ್ತಿಲ್ಲ. ಕಂಟಿನ್ಯೂ ಮಾಡಿ ಆಂಟಿ. ಓಕೆ ಸರ್. ಆಗ್ಲಿ ಸರ್, ತಾವು ತಿಳಿಸ್ಕೊಡ್ತೀರಾ? ಆಗ್ಲಿ ಅಮ್ಮ. ಈಗ ನಾವು ನಮ್ಮ ಶಂಕರಾಚಾರ್ಯರ ಶ್ಲೋಕವನ್ನು ನೋಡಿದ್ವಿ. ಅಲ್ಲೂ ನಮಗೆ ಶಂಕರಾಚಾರ್ಯರು ಇದೇ ರೀತಿಯ ಜ್ಞಾನವನ್ನ ಹೇಳ್ಕೊಡ್ತಾ ಇದ್ದಾರೆ. ಏನು, ಈಗ ನಾನು ಒಂದು ಬಟ್ಟೆ ಹಾಕೊಳ್ತೀನಿ. ಈ ಬಟ್ಟೆ ಹಾಕ್ಕೊಂಡು ನಾನು ಎಲ್ಲಾದ್ರೂ ಹೋದಾಗ ಅವರು ಹೇಳ್ತಾರೆ, ಓ ಇದು ನಿಮ್ಮ ಬಟ್ಟೆ, ಇದು ಚೆನ್ನಾಗಿದೆ, ದೇವಸ್ಥಾನಕ್ಕೆ ಸರಿಯಾಗಿರೋ ಪೋಷಾಕಿದು. ನಾನು ಕುರ್ತಾ ಪೈಜಾಮ ಹಾಕೊಂಡು ಹೋಗಿದ್ರೆ, ಈಗ ಅದೇ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಸೂಟು ಬೂಟು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಹೋದ್ರೆ, ನಿಮಗೆ ದೇವ್ರ ಮೇಲೆ ಗೌರವ ಇಲ್ವಾ? ನೀವು ದೇವಸ್ಥಾನಕ್ಕೆ ಯಾವ ರೀತಿ ಹಾಕೊಂಡು ಬರಬೇಕು ಗೊತ್ತಾ ನಿಮಗೆ ಅಂತ ಕೇಳ್ಬೋದು. ಅಥವಾ ನಾನು ಯಾವುದೋ ಒಂದು ಹಳೆ ಪಂಚೆ, ಯಾವುದೋ ಒಂದು ಹಳೆ ಶರ್ಟು, ಅದ್ರ ಮೇಲೊಂದು ಟವಲ್ಲು ಹಾಕೊಂಡು ನಾನು ಆಫೀಸ್ಗೆ ಹೋದರೆ, ಆಫೀಸ್ನಲ್ಲಿ ನನ್ನ ಜೊತೆ ಕೆಲಸ ಮಾಡೋರು ಯಾರು ನನ್ನ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡದೇ ಇರ್ಬೋದು. ಯಾರೋ ಬಂದ್ಬಿಟ್ಟಪ್ಪ ಅಂತ. ಅಂದ್ರೇನು, ನಾವು ಹೀಗೆ ಒಂದೊಂದು ಜಾಗಕ್ಕೆ ಹೋದಾಗ ಆಯಾ ಜಾಗಕ್ಕೆ ತಕ್ಕನಾಗಿ ಒಂದು ಪಾತ್ರ ಅಂತ ಇರುತ್ತೆ. ಆ ಪಾತ್ರ ವಹಿಸ್ಬೇಕಾದಾಗ ಅದಕ್ಕೆ ತಕ್ಕನಾಗಿ ಬೇರೆ ಬೇರೆ ನಾವು ಬಟ್ಟೆ ಹಾಕೋತೀವಿ. ಆದರೆ ನಾನು ಆ ಸೂಟು ಬೂಟು ಹಾಕೊಂಡಿದ್ದ ಮಾತ್ರಕ್ಕೆ ನಾನೇನೋ ಬದಲಾಗ್ಬಿಟ್ನಾ? ಅಥವಾ ನಾನು ಆ ಹರಿದೋಗಿರೋ ಪಂಚೆ ಶರ್ಟು ಟವಲ್ ಹಾಕೊಂಡ್ಬಿಟ್ಟಿದ ಮಾತ್ರಕ್ಕೆ ನಾನೇನೋ ಬೇರೆ ಆಗ್ಬಿಟ್ನಾ? ನನ್ನ ಮನಸ್ಸಿನಲ್ಲಿರೋ ಒಂದು ವಿಚಾರ ಸರಣಿ ಅಥವಾ ನನ್ನ ಮನಸ್ಸಿನಲ್ಲಿರೋ ಯಾವುದೋ ಒಂದು ವಿಷಯದ ಬಗ್ಗೆ ಜ್ಞಾನ ಅದೇನಾದರೂ ಬದಲಾಗ್ಬಿಡತ್ತಾ? ಈಗ ನಾನು ಸೂಟು ಬೂಟು ಹಾಕ್ಕೊಂಡು ಆಫೀಸಲ್ಲಿ ಹೋದರೆ ನನಗೆ ಈಗ ಉದಾಹರಣೆಗೆ ಆಫೀಸ್ನಲ್ಲಿ ಯಾವುದೋ ಒಂದು ಗಣಿತದ ವಿಷಯದ ಮೇಲೆ ಮಾತಾಡೋದಕ್ಕಿರುತ್ತೆ ಅಂತ ಅನ್ಕೊಳ್ಳೋಣ. ನಾನು ಸೂಟು ಬೂಟು ಹಾಕೊಂಡು ಹೋಗಿದ ಮಾತ್ರಕ್ಕೆ ನಂಗೆ ಗಣಿತ ಚೆನ್ನಾಗಿ ಬಂದ್ಬಿಡತ್ತಾ? ಅಥವಾ ನಾನು ಹರಿದೋಗಿರೋ ಪಂಚೆ ಟವಲ್ಲು ಹಾಕೊಂಡು ಹೋಗಿದ ಮಾತ್ರಕ್ಕೆ ನನಗೆ ಗಣಿತ ಚೆನ್ನಾಗಿ ಬರಲ್ಲ ಅಂತ ಅರ್ಥನಾ? ಗಣಿತದಲ್ಲಿ ನನ್ನ ಪ್ರಾಜ್ಞತೆ ಜಾಸ್ತಿನೇ ಇರ್ಬೋದು. ಆದರೆ ಪ್ರಪಂಚ ಯಾವ ರೀತಿ ಅದನ್ನು ತೀರ್ಮಾನ ಮಾಡುತ್ತೆ? ನಾನು ಹಾಕ್ಕೊಂಡಿರೋ ಬಟ್ಟೆ ಮೇಲ್ಗಡೆ ತೀರ್ಮಾನ ಮಾಡುತ್ತೆ.
ಈ ಪ್ರಪಂಚ ಅಂದ್ರೆ ಏನು? ನಮ್ಮ ಸಮಾಜ. ನಮ್ಮ ಈ ಸಮಾಜದ ಈ ನಡವಳಿಕೆಯನ್ನ ನಾನು ಸಹ ನನ್ನ ಮನಸ್ಸಿನಲ್ಲಿ ನೋಡಿ ನೋಡಿ, ಓ ಇದು ಹೀಗೆ ಅಂತ ನಾನು ಅನ್ಕೊಂಡಿರ್ತೀನಿ ಅಲ್ವಾ? ನಾವು ನೋಡಿ ಯಾರು ಗೌರವ ಕೊಡ್ತೀವಿ? ಯಾವ್ದಾದ್ರು ಆಫೀಸಲ್ಲಿ ಯಾರೋ ಒಬ್ಬ ಹರಿದೋಗಿರೋ ಬಟ್ಟೆ ಹಾಕೊಂಡಿದ್ರೆ ಅವನು ಗೌರವ ಕೊಡ್ತೀವಾ? ಇಲ್ಲ. ಚೆನ್ನಾಗಿ ಮಿರಮಿರ ಮಿಂಚ್ತಾ ಇರೋ ಸೂಟು ಬುಟ್ಟು ಹಾಕೊಂಡಿರೋರಿಗೆ ನಾವು ಸಹ ಸಲ್ಯೂಟ್ ಹೊಡಿತೀವಿ ಅಥವಾ ನಮಸ್ಕಾರ ಮಾಡ್ತೀವಿ. ಯಾಕೆ? ಆ ಬಟ್ಟೆ ಜೊತೆ ಏನೋ ಒಂದು ಹಿರಿಮೆ ನಮ್ಮ ಮನಸ್ಸಿನಲ್ಲಿ. ಅಂದ್ರೆ ಏನಿದು? ಈ ರೀತಿ ನಮ್ಮ ಜೀವನದ ಪ್ರತಿಯೊಂದು ಬೇರೆ ಬೇರೆ ಒಂದು ಪರಿಸ್ಥಿತಿಗಳಲ್ಲಿ ನಾವು ಯಾವ ರೀತಿ ವ್ಯವಹಾರ ಮಾಡ್ತೀವಿ? ನಮ್ಮ ಸಮಾಜ ಯಾವ ರೀತಿ ವ್ಯವಹಾರ ಮಾಡ್ತಾ ಇರುತ್ತೆ ಅದನ್ನ ನೋಡಿ ನೋಡಿ ನಾವು ಅದೇ ಸತ್ಯ, ಅದೇ ರೀತಿನೇ ಅಂತ ಅನ್ಕೊಂಡು ನಾವು ಅದೇ ವ್ಯವಹಾರ ಮಾಡ್ತಾ ಇರ್ತೀವಿ. ಯಾವತ್ತೂ ಇದು ಯಾತಕ್ಕೆ ಈ ತರ ಇದೆ, ಇದು ಬೇರೆ ತರ ಇರಬಹುದಾ ಅಂತ ವಿಚಾರ ಮಾಡಕ್ಕೆ ಹೋಗಿಲ್ಲದೆ ಇರಬಹುದು. ಹೀಗೆ ಯಾವ ರೀತಿ ನಾನು ವಿಚಾರ ಮಾಡ್ತೇನೆ ಆ ರೀತಿ ನನ್ನ ಜೀವನದಲ್ಲಿ ನನಗೆ ಆ ಒಂದು ಕ್ಷಣದಲ್ಲಿ ನೆಮ್ಮದಿ ಅಂತ ಇರುತ್ತೆ, ಇಲ್ಲ ಅಂದ್ರೆ ಒಂದು ಬಹಳ ಕಷ್ಟಕರವಾಗಿರೋ ಭಾವನೆ ಇರುತ್ತೆ. ಈಗ ನನ್ನ ಮನಸ್ಸಿನಲ್ಲಿ ನನ್ನ ಬಟ್ಟೆ ಹೇಗಾದ್ರೂ ಇರಲಿ, ಇನ್ನೊಬ್ಬರ ಬಟ್ಟೆ ಹೇಗಾದ್ರೂ ಇರಲಿ, ನಾನು ಅವ್ರ ಬಟ್ಟೆನ ನೋಡಲ್ಲ, ನಾನು ಅವರ ಕಾರ್ಯದ ವೈಖರಿಯನ್ನ ನೋಡ್ತೇನೆ ಅಂತ ನಾನೇನಾದ್ರೂ ತೀರ್ಮಾನ ತಗೊಂಡ್ರೆ ಅವ್ರು ಯಾವ ಬಟ್ಟೆನಲ್ಲಾದ್ರೂ ಬರಲಿ, ನನ್ಗೆ ಅದರಿಂದ ಏನು ಬದಲಾವಣೆ ಆಗಲ್ಲ. ಅದೇ ನಾನೇನಾದ್ರೂ ಬಟ್ಟೆಯಿಂದ ಅವರ ಕಾರ್ಯ ಅಂತ ನನ್ನ ಮನಸ್ಸಿನಲ್ಲಿ ವಿಚಾರ ಇದ್ರೆ, ಅವ್ರು ಯಾವ ಬಟ್ಟೆ ಹಾಕೊಂಡು ಬಂದಿರ್ತಾರೆ ಅದ್ರ ಮುಖೇನ ನಾನು ಅವ್ರ ಕಾರ್ಯವನ್ನ ಸರಿ ಅಥವಾ ತಪ್ಪು ಅಂತ ಹೇಳೋ ಸಾಧ್ಯತೆ ಸಹ ಇರುತ್ತೆ ಅಲ್ವಾ? ಹೀಗೆ ನಮ್ಮ ಪ್ರಪಂಚದ ಅಥವಾ ನಿಮ್ಮ ನನ್ನ ಜೀವನದ ಪ್ರತಿಯೊಂದು ಬೇರೆ ಬೇರೆ ಕ್ಷಣದ ನಾವು ತಗೊಳ್ಳೋ ತೀರ್ಮಾನಗಳು ಯಾವುದ್ರ ಮೇಲೆ ನಾವು ನಿರ್ಭರವಾಗಿರ್ತೇವೆ, ಯಾವುದ್ರ ಮೇಲ್ಗಡೆ ಆಧಾರವಾಗಿ ತಗೋತಾ ಇದ್ದೇವೆ? ನಮ್ಮ ಸಮಾಜದ ಜ್ಞಾನದ ಮೂಲಕ ತಗೋತಾ ಇದ್ದೇವಾ, ಅಥವಾ ಆ ಸಮಾಜದ ಜ್ಞಾನವನ್ನ ನಾವು ಪರಿಷ್ಕರಣೆ ಮಾಡಿ ಇದು ಹೀಗೆ ಯಾತಕ್ಕೆ, ಬಟ್ಟೆ ಹಾಕೊಂಡಿದ್ರೆ ಮಾತ್ರ ಜ್ಞಾನನ, ಬಟ್ಟೆ ಹಾಕೊಂಡಿಲ್ಲ ಅಂದ್ರೆ ಜ್ಞಾನ ಇಲ್ಲ ಅಂತನ ಅನ್ನೋ ಒಂದು ಪ್ರಶ್ನೆಯನ್ನ ನೀವು ನಾನು ಹಾಕ್ಕೊಂಡು ಅದನ್ನ ನಾವು ಪರಿಶೀಲನೆ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ. ಎಷ್ಟೊಂದು ಮಹಾನ್ ಜ್ಞಾನಿಗಳು, ರಮಣ ಮಹರ್ಷಿ ಏನ್ ಹಾಕೊಂಡಿರ್ತಿದ್ರು? ಕೇವಲ ಒಂದು ಕೌಪಿನ. ಬಟ್ಟೆಯಿಂದನ ಜ್ಞಾನ? ಹಾಗಾದ್ರೆ ಬಟ್ಟೆಯಿಂದ ಜ್ಞಾನ ಆಗಿದ್ರೆ ರಮಣ ಮಹರ್ಷಿಗಳಿಗೆ ಅಷ್ಟು ಜ್ಞಾನ ಎಲ್ಲಿಂದ ಬರ್ತಾ ಇತ್ತು? ಹೀಗೆ ನೀವು ನಾನು ಪ್ರಶ್ನೆ ಹಾಕಿ ಅದನ್ನ ಮಂಥನ ಮಾಡಿ ಆ ಒಂದು ದೃಷ್ಟಿಯಿಂದ ನೋಡ್ಲಿಕ್ಕೆ ಕಲಿತಾಗ ಹೌದಲ್ವಾ, ಈ ಜ್ಞಾನ ಅನ್ನೋದಕ್ಕೂ ಬಟ್ಟೆಗೂ ಏನು ಸಂಬಂಧ ಇಲ್ಲ ಅಂತ ಗೊತ್ತಾಗತ್ತೆ. ಹೀಗೆ ನಾವು ನಮ್ಮ ಈ ಏನು ಇಂದ್ರಿಯಗಳಿದಾವೆ, ಯಾವ ಯಾವ ಇಂದ್ರಿಯಗಳು? ಈ 5 ಪಂಚ ಇಂದ್ರಿಯಗಳು ನಮ್ಮ ದೇಹಕ್ಕೆ ಸೇರ್ಕೊಂಡಿದ್ದಾವೆ. ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲ. ಇನ್ನ ಕಾಣಿಸ್ದೇ ಇರೋ ಇನ್ನ ಒಂದು ಇಂದ್ರಿಯನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ನಮ್ಗೆ ಶ್ರೀಕೃಷ್ಣ. 6ನೇ ಇಂದ್ರಿಯ ಮನಸ್ಸು ಅನ್ನೋ ಇಂದ್ರಿಯ. ಈ ಮನಸ್ಸಿನಲ್ಲಿ ನಾವು ಈಗಲೇ ನೋಡಿದ್ದೇವೆ 4 ಭಾಗಗಳು: ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ 4 ಈಗ ಹೇಗೆ ಕಣ್ಣು, ಮೂಗು, ಬಾಯಿ, ಚರ್ಮ, ನಾಲಿಗೆ ಅಂತ 5 ನಾವು ಹೊರಗಡೆ ಕಾಣಿಸೋ ಈ 5 ಇಂದ್ರಿಯಗಳಿದೆ, ಹಾಗೆ ಈ ಮನಸ್ಸು ಅನ್ನೋ 6ನೇ ಇಂದ್ರಿಯದಲ್ಲಿ 4 ಭಾಗಗಳು. ಇವುಗಳ ಆಟ ನಾವು ಕಲ್ತ್ಕೊಳ್ಬೇಕಾಗತ್ತೆ. ಅದನ್ನ ಕಲಿದಿದ್ದಾಗ ನಾವು ಈ ರೀತಿ ನಮ್ಮ ಜೀವನದಲ್ಲಿ ತಪ್ಪು ತೀರ್ಮಾನಕ್ಕೆ ಬಂದು ಕಷ್ಟಪಡ್ತೀವಿ. ಬಟ್ಟೆ ಹಾಕೊಂಡಿದ್ರೆ ಮಾತ್ರ ನನಗೆ ಗೌರವ ಅಂತ ಏನಾದ್ರು ನನ್ನ ಮನಸ್ಸಿನಲ್ಲಿ ಬಂದ್ಬಿಟ್ರೆ, ನನಗೆ ದುಡ್ಡಿರ್ಲಿ ಇಲ್ಲದೆ ಹೋಗ್ಲಿ ಹೇಳ್ತಾರಲ್ಲ ಕೆಲವು ಸರ್ತಿ ನಾವು ನೋಡಿದ್ದೇವಲ್ಲ ನಮ್ಮ ಸಮಾಜದಲ್ಲಿ, ಬೇರೆಯವ್ರಿಗೆ ನಾವು ಮೋಸ ಮಾಡಾದ್ರೂ ಆಗ್ಲಿ ಅಥವಾ ಸಾಲ ತಗೊಂಡಾದ್ರೂ ಆಗ್ಲಿ, ನಾನು ಒಳ್ಳೆ ಕಾರ್ನಲ್ಲಿರ್ಬೇಕು, ನಾನು ದೊಡ್ಡ ಮನೆಯಲ್ಲಿರ್ಬೇಕು, ನಾನು ಮಿರಮಿರ ಮಿಂಚ್ತಾ ಇರೋ ಬಟ್ಟೆ ಹಾಕೊಂಡಿರ್ಬೇಕು, ವೀಕೆಂಡ್ ಬಂತು ಅಂದ್ರೆ ನಾನು ಮಾಲ್ಗೆ ಹೋಗ್ಬೇಕು. ಎಲ್ಲಿಂದ ಬರ್ತಾ ಇದೆ ಈ ಒಂದು
ಮನಸ್ಸಿನ ತೀರ್ಮಾನ. ನಾನು ಸಮಾಜದ ಜ್ಞಾನವನ್ನ ಸರಿಯಾಗಿ ಪರಿಷ್ಕರಣೆ ಮಾಡದೇ ಇದ್ದಾಗ ಈ ಒಂದು ವ್ಯವಹಾರದಿಂದ ನನ್ನ ಜೀವನ ಹೇಗಾಗ್ತಾ ಇದೆ? ಸಾಲಕ್ಕೆ ನಾನೇ ತಾನೇ ಸಿಗಾಕೋತಾ ಇರೋದು. ಆ ಇನ್ನೊಬ್ರು ಯಾರೋ ನೋಡಿ ನನ್ನ ನಕ್ಬಿಟ್ರು ಅಂತ ಅನ್ಕೊಳ್ಳೋಣ, ಅಯ್ಯಯ್ಯೋ ನನ್ನ ಬಟ್ಟೆ ಚೆನ್ನಾಗಿಲ್ಲ ಅಂತ ನೋಡಿ ನಗ್ತಾ ಇದ್ದಾರೆ. ನನ್ನ ಮನಸ್ಸಿನಲ್ಲಿ ಎಷ್ಟು ಆತಂಕ ಸೃಷ್ಟಿಯಾಗತ್ತೆ. ಯಾರು ಕಷ್ಟಪಡ್ತಾ ಇರೋದು? ನಾನೇ. ಹೀಗೆ ಈ 6 ಇಂದ್ರಿಯಗಳು, ನಾನು ಆ 6 ಇಂದ್ರಿಯಗಳ ಮೂಲಕ ನಡೀತಾ ಇರೋ ಒಂದು ವಿಷಯವನ್ನ ನಾನು ಸರಿಯಾಗಿ ಗಮನ ಕೊಡದೆ ನನ್ನ ಜೀವನವನ್ನ ನಾನು ಪಾಲನೆ ಮಾಡ್ಲಿಕ್ಕೆ ಹೋದಾಗ ನಾನು ಕಷ್ಟಪಡ್ತೇನೆ. ಯಾಕೆ? ಬಟ್ಟೆಯಿಂದ ನನಗೆ ಗೌರವ ಅನ್ನೋ ಭ್ರಮೆನಲ್ಲಿ ನಾನೇನಾದ್ರೂ ಇದ್ರೆ ಆಗ ಎಷ್ಟು ಕಷ್ಟಪಡ್ತೇನೆ ಅಲ್ವಾ? ನೋಡಿ ಸ್ವಾಮಿ, ನೀವೇ ದಯವಿಟ್ಟು ಗಮನ ಕೊಟ್ಟು ನೋಡಿ, ನಿಮ್ಮ ಸುತ್ತಮುತ್ತ ಎಷ್ಟೆಲ್ಲ ಬಟ್ಟೆ ಇಟ್ಕೊಂಡಿರ್ತೀವಿ ನಾವು ಅಲ್ವಾ? ನಮ್ಮ ವಾರ್ಡ್ರೋಬ್ ತೆಗೆದು ನೋಡೋಣ, ಎಷ್ಟು ಸೀರೆ, ಎಷ್ಟು ರವಿಕೆ, ಎಷ್ಟು ಚಿನ್ನ, ಎಷ್ಟು ಪ್ಯಾಂಟು, ಎಷ್ಟು ಶರ್ಟು. ಆದರೂ ಅಯ್ಯೋ ಚೆನ್ನಾಗಿಲ್ಲ ಬಟ್ಟೆ, ಬೇಕು ಬೇರೆ ಬೇಕು ಅಲ್ವಾ? ಎಲ್ಲಿಂದ ಬರ್ತಾ ಇದೆ? ಅಥವಾ ಯಾರೋ ಒಬ್ರು ಬಂದು ಇದು ಒಬ್ಬ ಶ್ರೀಮಂತ ಇದ್ನಂತೆ. ಆ ಶ್ರೀಮಂತ ಎಷ್ಟು ಶ್ರೀಮಂತ ಅಂದ್ರೆ ಆತನ ಅಮ್ಮನಿಗೆ ಒಂದು ಮದರ್ಸ್ ಡೇ ದಿವಸ ಕಾಲ್ ಮಾಡಿ ಮಾತಾಡೋಷ್ಟು ವ್ಯವಧಾನ ಇಲ್ಲ. ಸೊ ಆತ ಒಂದು ದೊಡ್ಡ ಹೂವಿನ ಅಂಗಡಿಗೆ ಹೋಗ್ತಾನಂತೆ. ಅಲ್ಲಿ ಬೆಸ್ಟ್ ಆಗಿರೋ ಹೂ ಕೊಡಿ, ಇವತ್ತು ಮದರ್ಸ್ ಡೇ, ನನ್ನ ಅಮ್ಮನಿಗೆ ನಿಮ್ಮ ಮೂಲಕ ಕಳಿಸ್ತೀನಿ, ಬೇಗ ಬೇಗ ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತಾನಂತೆ. ಅವ್ರು ಕೊಡ್ತಾರಂತೆ ಒಂದು ಹೂವಿನ ಬೊಕ್ಕೆನ, ನೋಡ್ತಾನಂತೆ. ಅದರಲ್ಲಿ ಒಂದು ಹೂ ಅಷ್ಟೊಂದು ಚೆನ್ನಾಗಿ ಅನ್ಸಲ್ವಂತೆ. ತೆಗೆದ್ಬಿಟ್ಟು, ನನಗೆ ಈ ಥರ ಹೂ ಕೊಡ್ತೀರಾ? ನೋ ನೋ ನೋ, ನನ್ನ ಅಮ್ಮನಿಗೆ ನಾನು ಬೆಸ್ಟ್ ಆಗಿರೋ ಹೂ ಕೊಡ್ಬೇಕು, ಇದು ಬೇಡ ಅಂತೇಳಿ ಪಟ್ ಅಂತ ಬಿಸಾಕ್ತಾನಂತೆ. ಅಲ್ಲಿ ಒಂದು ಅಂಗಡಿ ಅಂಚಿನಲ್ಲಿ ಒಂದು ಪುಟ್ಟ ಹುಡುಗಿ ನಿಂತಿರುತ್ತಂತೆ. ಈತ ಬಿಸಾಕಿದ್ ನೋಡಿ ಈತನ ಬೇಡ ಅಂತ ಅನ್ಕೊಂಡು ತಕ್ಷಣ ಎತ್ಕೊಂಡು ಓಡಕ್ ಹೋಗುತ್ತಂತೆ. ಇವನ್ ನೋಡ್ತಾನಂತೆ, ಯಾರೋ ಕಳ್ಳಿ ಅಂತ ತಕ್ಷಣ ಹಿಡ್ಕೊಂಡು ಆ ಹುಡುಗಿಗೆ ಜೋರ್ ಮಾಡ್ತಾನಂತೆ. ಏನಿದು ನೀನು ಈ ತರ ಬುದ್ಧಿನ? ಇದೇನಾ ನಿಮ್ಮಮ್ಮ ಹೇಳ್ಕೊಟ್ಟಿರೋದು ನಿನಗೆ? ಬುದ್ಧಿ ಇಲ್ವಾ? ಕದಿಬಾರ್ದು ಅಂತ ನಾಚಿಕೆ ಆಗಲ್ವಾ ನಿನಗೆ ಅಂತ. ಆ ಹುಡುಗಿಗೆ ದಳ 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 ಅಂತ ಕಣ್ಣಲ್ಲಿ ನೀರು ಬಂದ್ಬಿಡತ್ತಂತೆ. ಅಯ್ಯೋ ನೀವು ಬಿಸಾಕಿದ್ರಲ್ಲ, ನೀವು ಅದು ಬೇಡ ಅಂತ ಬಿಸಾಕಿದ್ರಿ ಅಂತ ಅನ್ಕೊಂಡೆ, ದಯವಿಟ್ಟು ಕ್ಷಮಿಸಿ ಅಂತ ವಾಪಸ್ ಕೊಡಕ್ ಬರತ್ತಂತೆ ಆ ಮಗು. ಆಗ ಆತ ಹೇಳಿದ್ನಂತೆ, ಸರಿ ಸರಿ ಇನ್ಮೇಲಿಂದ ಈ ತರ ಎಲ್ಲ ಕದಿಬೇಡ ಅಂತ ಹೇಳಿದ್ನಂತೆ. ಕೈ ಬಿಟ್ಟನಂತೆ. ತಕ್ಷಣ ಆ ಹುಡುಗಿ ಓಡಕ್ ಹೋಯ್ತಂತೆ. ಇವನ್ಗೇನೋ ಪುನಃ ಶಂಕೆ ಬಂತಂತೆ, ಏನೋ ಇರಬೇಕು ಕರಾಮತ್ ಇದರಲ್ಲಿ ಅಂತ ನೋಡೋಣ ಅಂತ ಆ ಹುಡುಗಿಯಿಂದ ಓಡದ್ನಂತೆ. ಆ ಹುಡುಗಿ ಓಡಿ ಓಡಿ ಒಂದು ಸ್ಮಶಾನಕ್ಕೆ ಬಂದ್ಲಂತೆ. ಅಲ್ಲಿ ಒಂದು ಕಡೆ ಒಂದು ಕಲ್ಲಿತ್ತಂತೆ. ಅಲ್ಲಿ ನಿಂತ್ಕೊಂಡು ಆ ಕಲ್ಲಿಗೆ ಆ ಹೂ ಇಟ್ಬಿಟ್ಟು ಹೇಳಿದ್ಲಂತೆ, ಅಮ್ಮ ಇವತ್ತು ಮದರ್ಸ್ ಡೇ ಅಂತೆ, ನಾನು ನಿನಗೊಂದು ಹೂ ತರಬೇಕು ಅಂತ ಹೋದೆ ಅಮ್ಮ, ಆದರೆ ನನ್ನ ಹತ್ರ ದುಡ್ಡಿರ್ಲಿಲ್ಲ. ಅಲ್ಲೊಬ್ಬ ಬಿಸಾಕ್ದ ಒಂದು ಹೂನ, ಅದು ಬಿಸಾಕ್ದ ಅಂತ ತಗೊಂಡೆ ಅಮ್ಮ, ನಿನ್ನನ್ನು ಬೈದ್ಬಿಟ್ಟ ಅವನು, ನನ್ನಿಂದಾಗಿ ಇವತ್ತು ನಿನಗೆ ಬೈಗಳ ಬಂತಮ್ಮ, ಕ್ಷಮಿಸಿರು ಅಂತೇಳಿ ಆ ಹೂವನ್ನ ಅರ್ಪಣೆ ಮಾಡಿದ್ಲಂತೆ. ಆಗ ಆ ಶ್ರೀಮಂತನಿಗೆ ತನ್ನ ಶ್ರೀಮಂತತನದ ಅರಿವಾಯ್ತಂತೆ. ತಕ್ಷಣ ಆತ ಹೋಗಿ ಎಲ್ಲ ತನ್ನ ಮೀಟಿಂಗ್ಗಳನ್ನ ಕ್ಯಾನ್ಸಲ್ ಮಾಡಿ ಅವತ್ತು ಅಮ್ಮನ ಹತ್ರ ಹೋದ್ನಂತೆ. ಆ ಅಮ್ಮನಿಂದ ಅವತ್ತು ಆನಂದನೇ ಆನಂದ ಅಂತೆ. ಹೀಗೆ ನೀವು ನಾನು ಸಹ ಯಾವುದಕ್ಕೆ ಬೆಲೆ ಕೊಡಬೇಕು? ಜೀವನದಲ್ಲಿ ಯಾವುದರಿಂದ ನಮಗೆ ಖುಷಿ, ಯಾವುದರಿಂದ ನಮಗೆ ಶಾಶ್ವತವಾದ ಆನಂದ? ಏನು ದೈವಿಕತೆ ಅಂದ್ರೆ ನಿಮ್ಮಲ್ಲಿ ನನ್ನಲ್ಲಿ ಪ್ರತಿಯೊಬ್ಬರಲ್ಲೂ ಇರೋ ಈ ಪ್ರೀತಿ, ಅನುಕಂಪ, ಈ ಕೃತಜ್ಞತೆ, ಇದನ್ನ ಪ್ರತಿ ಕ್ಷಣ ಹೊರತರ್ತಾ ಇದ್ರೆ ಎಂತ ಜೀವನ ಅದು? ಆ ದೇವ್ರು ಅಂತ ಒಬ್ರಿದ್ರೆ ಆತ ಹೆಂಗಿರ್ತಾರೆ?
ಎಲ್ಲೋ ಒಂದ್ ಕಡೆ ಕಲ್ಲಾಗಿ ಸುಮ್ಮನೆ ನಿಂತಿರ್ತಾರ? ದೇವರು ಅಂತಂದಾಗ ನಿಮ್ಮ ನನ್ನ ಮನಸ್ಸಿನಲ್ಲಿ ಏನ್ ಬರುತ್ತೆ? ದೇವರೇ ನನ್ನನ್ನು ಕಾಪಾಡೋ ಅಂತಂದಾಗ ಯಾವ ಒಂದು ಭಾವನೆಯಿಂದ ನಾವು ಕರಿತಾ ಇದ್ದೇವೆ? ಯಾರೋ ಒಬ್ಬ ನನ್ನ ಅಮ್ಮನ ಥರ, ನನ್ನ ಅಪ್ಪನ ಥರ ನನ್ನನ್ನು ಪ್ರೀತಿಯಿಂದ ನನ್ನನ್ನು ರಕ್ಷಣೆ ಮಾಡ್ತಾರೆ ಅಲ್ವಾ? ಅದೇ ತಾನೇ ನಾವು ದೇವರು ಅಂತ ಹೇಳೋದು. ಎಲ್ಲಿದೆ ಆ ಶಕ್ತಿ? ನಿಮ್ಮಲ್ಲೂ ಇದೆ ಅಲ್ವಾ? ನನ್ನಲ್ಲೂ ಇದೆ ಅಲ್ವಾ? ಏನ್ ಮಾಡ್ಬೇಕು ನಾವು? ಹೊರ ತರಬೇಕಷ್ಟೇನೆ. ಯಾವಾಗ? ಎಲ್ಲಿ? ಯೋಚನೆ ಮಾಡೋದಿದ್ಯಾ? ಇಲ್ಲಿ, ಈಗ ಹೊರ ತರ್ತಾ ಆಗ ನಿಮ್ಮಲ್ಲಿನ ಕೃಷ್ಣತ್ವ, ನಿಮ್ಮಲ್ಲಿನ ದೈವತ್ವ ತಾನೇ ತಾನಾಗಿ ಎಲ್ಲರ ಅರಿವಿಗೆ ಬರುತ್ತೆ. ಅದನ್ನ ನಮ್ಗಿಲ್ಲಿ ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ನಮ್ಮ ಮನದಾಳದಿಂದ ಬಂದಂತ ಮಾತುಗಳು ಇಲ್ಲೆಲ್ಲ ವೈಬ್ರೇಷನ್ ಉಂಟು ಮಾಡ್ತವೆ. ತುಂಬಾ ಧನ್ಯವಾದಗಳು. ಎಲ್ಲರಲ್ಲಿರೋ ದೈವತ್ವನ ಎಚ್ಚರಿಸ್ದಂಗೆ ಅದಕ್ಕೆ ಒಂದು ಶಕ್ತಿ ತುಂಬಿದ ತರ. ಎಲ್ಲರಲ್ಲೂ ಇರೋ ದೈವತ್ವ ಇದೆ, ಅದು ಬೂದಿ ಮುಚ್ಚಿದ ಕೆಂಡದ ತರ ಇರುತ್ತೆ. ಅದಕ್ಕೆ ಗುರುಗಳು ಅಂತ ಇದ್ದಾಗ ಅವ್ರು ಅದನ್ನ ತೋರಿಸ್ತಾರೆ ಅಂತಾನೆ. ಧನ್ಯವಾದಗಳು. ಧನ್ಯವಾದ ಅಕ್ಕ. ಯಾರಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಅಂತ ಮೂಡ್ತಾ ಇದೆಯಾ? ಆಗ್ಲಿ. ಏನು ಇಲ್ಲ ಅಂದ್ರೆ ಇಲ್ಲಿ ನಿಲ್ಸೋಣ ಅಮ್ಮ ಇದರ ಮನನವನ್ನ. ಹರಿ ಓಂ. ಆಯ್ತು ಸರ್. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.